ಶ್ರೀಮತಿ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಚಿಕ್ಕ ಕತೆ ಹೇಳೋಣ ಅಂತ ಬಂದಿದ್ದೀನಿ. ಇದು ಮಹಾಭಾರತದಲ್ಲಿ ಒಂದು ಚಿಕ್ಕ ಕತೆ, ಅದು ತುಂಬ ಮುಖ್ಯವಾದಂತಹ ಕತೆ. ಇದು ಯಾರು? ಬಾರ್ಬರಿಕ. ಬಾರ್ಬರಿಕ ಅನ್ನೋನು ಯಾರು? ಭೀಮನ ಮೊಮ್ಮಗನ ಹೆಸರು ಬಾರ್ಬರಿಕ. ಏನು ಅವನು ಸ್ಪೆಷಾಲಿಟಿ ಇತ್ತು ಅಂದರೆ, ಅವನಿಗೆ ಶಿವನಿಂದ 3 ವರ ಸಿಕ್ಕಿತ್ತು. ಅಂದರೆ 3 ಬಾಣಗಳು. ಆ ಬಾಣಗಳು ಎಷ್ಟು ಸ್ಟ್ರಾಂಗ್ ಇದ್ದವು ಅಂದರೆ, ಒಂದು ಬಾಣದಲ್ಲಿ ಹೊಡೆದ ತಕ್ಷಣ ಶತ್ರುತ್ವಗಳೆಲ್ಲದನ್ನು ಮಾರ್ಕ್ ಮಾಡ್ಕೊತಾ ಇತ್ತು. ಎರಡನೇದಲ್ಲಿ ಇಟ್ಕೊಂಡ ತಕ್ಷಣ ಸ್ನೇಹಿತರನ್ನ ಮಾರ್ಕ್ ಮಾಡ್ತಾ ಇತ್ತು. ಮೂರನೇ ಬಾಣ ಬಿಟ್ಟರೆ ಶತ್ರುಗಳನ್ನ ನಾಶ ಮಾಡ್ತಿತ್ತು. ಇಂತಹ ಬಲವಾದಂತಹ ಬಿಲ್ಲುಗಳು ಅವನ ಹತ್ರ ಇತ್ತು. ಮಹಾಭಾರತ ಯುದ್ಧ ಶುರು ಹಾಕಿನ ಮುಂಚೆ ಶ್ರೀಕೃಷ್ಣ ಪರಮಾತ್ಮನ ಗೊತ್ತಿತ್ತೀವಲ್ಲ, ಹೋಗಿ ಬಾರ್ಬರಿಕ ಹತ್ರ ಮಾತಾಡ್ತಾರೆ. ಬಾರ್ಬರಿಕ, ಎಷ್ಟೊತ್ತಿಗೆ ನೀನು ಈ ಯುದ್ಧವನ್ನು ಮುಗಿಸ್ಬೋದು? ಬಾರ್ಬರಿಕ ಹೇಳ್ತಾನೆ, ಕೃಷ್ಣ, ನನ್ನ ಹತ್ರ 3 ಬಾಣಗಳಿದೆ, ಇದರಿಂದ ನಾನು ಯುದ್ಧನ ತುಂಬ ಈಸಿಯಾಗಿ ಮುಗಿಸ್ಬಿಡ್ತೀನಿ. ಆದರೆ ಅಲ್ಲೂ ಒಂದು ಪಾಯಿಂಟ್ ಇತ್ತು. ಬಾರ್ಬರಿಕ ಒಂದು ಪ್ರತಿಜ್ಞೆ ಮಾಡಿದ್ದ. ಏನು? ಯಾರ ಸೈಡು ಅಂದರೆ ಸೈಡ್ ಎ ಅಥವಾ ಸೈಡ್ ಬಿ ಯುದ್ಧದಲ್ಲಿ ಯಾರು ವೀಕ್ ಆಗ್ತಾ ಇರ್ತಾರೋ ನಾನು ಅವ್ರ ಪರವಾಗಿ ಫೈಟ್ ಮಾಡ್ತೀನಿ ಅಂತ ಪ್ರಾಮಿಸ್ ತೊಗೊಂಡಿದ್ದ. ಅಂದರೆ ಕೃಷ್ಣ ಯೋಚನೆ ಮಾಡ್ದ, ಇವನು ಟೀಮ್ ಮೇಲಿದ್ದು ಬಿ ಮೇಲೆ ಫೈಟ್ ಮಾಡಿದ್ರೆ ಬಿ ಕಮ್ಮಿ ಆದ ತಕ್ಷಣ ತಿರ್ಗಾ ಬಿಗೆ ಹೋಗಿ ಎ ಮೇಲೆ ಫೈಟ್ ಮಾಡ್ತಾನೆ. ಇದು ನೆವರ್ ಎಂಡಿಂಗ್ ಆಗಿಬಿಡತ್ತೆ. ಸೊ ಬಾರ್ಬರಿಕನ ನಾವು ಯುದ್ಧದಿಂದ ಆಚೆ ಇಡಬೇಕು ಅಂತ. ಆಮೇಲೆ ಏನು ಮಾಡ್ದ ಕೃಷ್ಣ, ಇದನ್ನು ಯೋಚನೆ ಮಾಡ್ತಾ ಬಾರ್ಬರಿಕ ಹತ್ರ ಹೋಗ್ಬಿಟ್ಟು, ಬಾರ್ಬರಿಕ, ನನಗೊಂದು ನೀನು ನನಗೆ ಹೆಲ್ಪ್ ಮಾಡಬೇಕು, ನೀನು ನಂಗೆ ಗುರು ಸಂಭಾವನೆ ಕೊಡಬೇಕು. ಯಾಕಂದ್ರೆ ಕೃಷ್ಣನ ಅವನು ಗುರುಗಳ ಸ್ಥಾನದಲ್ಲಿ ನೋಡ್ತಿದ್ದ. ಕೃಷ್ಣ ಹೇಳಿದ ತಕ್ಷಣ ಅವನು 1 ನಿಮಿಷ ಯೋಚನೆ ಮಾಡಿದ್ರೆ, ಕೃಷ್ಣ ನಿನಗೇನು ಬೇಕಂದ್ರೂ ಕೇಳು, ನಾನು ಕೊಡ್ತೀನಿ. ಸರಿ ಬಾರ್ಬರಿಕ, ನಿನ್ನ ತಲೆ ಕೊಡು ಅಂತ ಕೃಷ್ಣ ಕೇಳ್ತಾನೆ. ಖುಷಿಯಾಗಿ ಬಾರ್ಬರಿಕ 1 ನಿಮಿಷ ಕೂಡ ಯೋಚನೆ ಮಾಡಿದ್ರೆ ತನ್ನ ತಲೆಯನ್ನು ಕಟ್ ಮಾಡಿ ಕೃಷ್ಣನ ಕೊಡ್ತಾನೆ. ಅದು ಒಂದೇ ಒಂದು ಕೇಳ್ಕೊತಾನೆ ಬಾರ್ಬರಿಕ, ಕೃಷ್ಣ, ನಾನಂತೂ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಆದರೆ ಯುದ್ಧ ನಾನು ನೋಡಬೇಕು ಅಂತ. ಸೊ ಅವಾಗ ಯುದ್ಧ ನಡೆಯುವಂಥ ಸ್ಥಳದಲ್ಲಿ ಒಂದು ಬೆಟ್ಟ ಇರುತ್ತೆ, ಅದ್ರ ಮೇಲೆ ತೊಗೊಂಡೋಗಿ ಕೃಷ್ಣ ಬಾರ್ಬರಿಕನ ತಲೆ ಇಡ್ತಾನೆ. ಈಗಲೂ ಕೂಡ ರಾಜಸ್ಥಾನದಲ್ಲಿ ಬಾರ್ಬರಿಕನ ತಲೆ ಅಲ್ಲಿ ಈಗಲೂ ಇದೆ. ಜನ ಅಲ್ಲಿ ಈಗಲೂ ಕೂಡ ದೇವಸ್ಥಾನ ಕಟ್ಟಿ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಜಾಗದಿಂದ ಇಡೀ ಯುದ್ಧವನ್ನು ನೋಡ್ತಾನೆ ಬಾರ್ಬರಿಕ. ಲಾಸ್ಟ್ ಬಂದು ಕೇಳಿದಾಗ ಬಾರ್ಬರಿಕನ ಹತ್ರ ಯುದ್ಧದಲ್ಲಿ ಯಾರು ಚೆನ್ನಾಗಿ ಫೈಟ್ ಮಾಡಿದ್ರು ಅಂತ, ಯಾಕಂದರೆ ಅವನು ಒಬ್ಬನೇ ಎಲ್ಲ ಇಡೀ ಯುದ್ಧವನ್ನು ಅಲ್ಲಿಂದ ನೋಡಿ ಫುಲ್ ವಿಟ್ನೆಸ್ ಮಾಡಿದ್ದು ಬಾರ್ಬರಿಕ ಒಬ್ಬನೇ. ಅವಾಗ ಅವನು ಹೇಳ್ತಾನೆ, ಯುದ್ಧದಲ್ಲಿ ಪಾಂಡವರಾಗಲಿ ಇಲ್ಲ ಕೌರವರಾಗಲಿ ಫೈಟ್ ಮಾಡಿಲ್ಲ, ಇಡೀ ಯುದ್ಧ ಭೂಮಿಯಲ್ಲಿ ಓಡಾಡಿದ್ದು ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರ. ಸುದರ್ಶನ ಚಕ್ರದಿಂದಲೇ ಈ ಯುದ್ಧ ಆಗಿದ್ದು ಮುಗಿದಿದ್ದು. ನಾ ಏನಕ್ಕೆ ಈ ಕತೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಬಾರ್ಬರಿಕ ಅನ್ನೋನೇನಾದರೂ ಈ ಯುದ್ಧದಲ್ಲಿ ಇದ್ದಿದ್ರೆ ಇಡೀ ಯುದ್ಧ ಒನ್ ಸೈಡೆಡ್ ಆಗಿ ಯಾವಾಗಲೂ ಹೋಗಬೇಕಾಗಿತ್ತು. ಅವನ ಸ್ಟ್ರೆಂತ್ ಅಷ್ಟಿತ್ತು. ಆದರೆ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ್ದಕ್ಕೆ ಅವನು ತಾನೇ ಸ್ಯಾಕ್ರಿಫೈಸ್ ಮಾಡಿಕೊಂಡ. ನಾವು ಅರ್ಥ ಮಾಡ್ಕೊಂಡು ಇವತ್ತಿನ ಜನ್ರೇಷನ್ಗೆ ಈ ಸ್ಟೋರಿಯಿಂದ ನಾವೇನು ಅರ್ಥ ಮಾಡ್ಕೊಬೇಕು ಅಂದರೆ, ಸಮ್ಟೈಮ್ ಈಗೋಸ್, ನಾನೇ 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 ಬಾರ್ಬರಿಕ ಅದನ್ನು ಯೋಚನೆ ಮಾಡ್ಬೋದಾಗಿದೆ, ನಾನಿದ್ರೆ 1 ನಿಮಿಷದಲ್ಲಿ ಮುಗಿಸ್ತೀನಿ ಕಥೆನ ಅಂತ. ಆದರೆ ನಾವೇನು ಹೇಳ್ತೀವಿ, ವಿ ಆರ್ ಎನ್ ಆ್ಯಕ್ಟರ್ಸ್. ನಮ್ಮನ್ನು ನಡೆಸ್ತಾ ಇರೋನು ಪರಮಾತ್ಮ ಮೇಲಿದ್ದಾನೆ. ಆ ಪರಮಾತ್ಮ ಏನು ಮಾಡ್ತಾನೋ ನಾವು ಹಾಗೆ ನಡೀತಾ ಇದೀವಿ, ಬಿಟ್ಟರೆ ನಮ್ಮಿಂದ ನಾವು ಈಗೋಯಿಸಮ್ನ ತೆಗೆದಿಡಬೇಕು. ಈ ಕಥೆಯ ಮೂಲಕ ತಮಗೆ ನಾನು ಇದನ್ನು ಹೇಳಿದೆ. ಇವತ್ತಿನ ದಿವಸ ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀಮತಿ ರಾಮಾನುಜಾಯ ನಮಃ.